ಇಲ್ಲಮ್ಮ ಬೂಸ್ಟ್ ಬಂದಿತ್ತದು. ಅಲ್ಲ ಹೊಳಲ್ಕೆರೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯರ ಸಾರ್ವಜನಿಕ ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ಸ್ವಚ್ಛತೆ ಇಲ್ಲದೆ ಊಟಕ್ಕೆ ಬೂಸ್ಟ್ ಬಿದ್ದ ಬೆಲ್ಲ, ಹುಳು ಪಡಿತರದಿಂದ ಬಳಕೆ ಮಾಡುತ್ತಿದ್ದು ವಿದ್ಯಾರ್ಥಿನಿಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಏನಾಗಲಿದೆ ಎಂದು ನಿಲಯ ಪಾಲಕರಿಗೆ ಹೊಳಲ್ಕೆರೆ ಪುರಸಭೆ ಉಪಾಧ್ಯಕ್ಷೆ HR ನಾಗರತ್ನ ವೇದಮೂರ್ತಿ ಹಾಸ್ಟೆಲ್ಗೆ ಭೇಟಿ ನೀಡಿ ತರಾಟೆಗೆ ತೆಗೆದುಕೊಂಡರು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕಿಯ ಸಾರ್ವಜನಿಕ ಸರ್ಕಾರಿ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸಿ ಬಳಿಕ ಪಡಿತರ ಧಾನ್ಯ, ಬೆಲ್ಲ, ಶೌಚಾಲಯ, ಕೊಠಡಿಗಳ ವ್ಯವಸ್ಥೆ ಪರಿಶೀಲಿಸಿದಾಗ ಅಲ್ಲಿನ ಅವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹೆಣ್ಣು ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕಲ್ಪಿಸಲು ಸರ್ಕಾರ ಸಾಕಷ್ಟು ಹಣ ವ್ಯಯಿಸುತ್ತಿದೆ. ಆದರೆ ಹಾಸ್ಟೆಲ್ಗಳಲ್ಲಿ ಸಾಕಷ್ಟು ಸೌಲಭ್ಯಗಳು ಹೆಣ್ಣು ಮಕ್ಕಳಿಗೆ ಸಿಗುತ್ತಿಲ್ಲ. ಆರ್ಥಿಕ ದುರ್ಬಲ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಕಾರಣಕ್ಕಾಗಿ ಸರ್ಕಾರ ವಸತಿ ನಿಲಯ ಸ್ಥಾಪಿಸಿ ಭರಪೂರ ಸೌಲಭ್ಯ ಕಲ್ಪಿಸಲು ಸಾಕಷ್ಟು ಹಣ ವಿನಿಯೋಗಿಸುತ್ತಿದೆ. ನಿಲಯದ ಪಾಲಕರು ಅಸಮರ್ಪಕ ನಿರ್ವಹಣೆಯಿಂದ ಸರ್ಕಾರಿ ಸೌಲಭ್ಯ ಹೆಣ್ಣು ಮಕ್ಕಳಿಗೆ ಮರೀಚಿಕೆಯಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಹಾಸ್ಟೆಲ್ನಲ್ಲಿರುವ ಹೆಣ್ಣು ಮಕ್ಕಳ ಪೋಷಕರೊಬ್ಬರು ನನ್ನನ್ನು ಭೇಟಿ ಮಾಡಿ ಇಲ್ಲಿನ ವ್ಯವಸ್ಥೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸರಿಪಡಿಸುವಂತೆ ಮನವಿ ಮಾಡಿದ್ದರಿಂದ ನಾನು ಇಲ್ಲಿಗೆ ಬಂದು ನೋಡಿದಾಗ ಇಲ್ಲಿನ ಅವ್ಯವಸ್ಥೆ ಕಂಡು ಬೇಸರವಾಗಿದೆ ಎಂದರು. ಚೆನ್ನಾಗಿಲ್ಲ ಅದು ಬಿಡ್ರಿ. ಜಿನಿಗೈತೆ ನೆಂದೈತೆ ಸರ್. ಇಲ್ಲಮ್ಮ ಬೂಸ್ಟ್ ಬಂದಿತ್ತದು. ಅಲ್ಲ ಮೇಡಮ್ ಹಿಂಗಾಗೈತೆ. ಬೂಸ್ಟ್ ಎಲ್ಲ ಬಂದಿತ್ತು. ನೆಂದೈತೆ ಅದು ಏನೋ ಇದು ನೀರಿನಾಗ ಮುಟ್ಟದ ಮೇಡಮ್ ಎಲ್ಲ ಹಂಗಾಗೈತೆ. ಅಲ್ಲ ಮೇಡಮ್ ನೀವು ಬರ್ದಂಗೆಲ್ಲ ಯೂಸ್ ಮಾಡಿ ನೋಡ್ಕೊಂಡ್ರಿ ಕ್ಲೀನಾಗಿ. ಆಮೇಲೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಯೂಸ್ ಮಾಡ್ರಿ. ಇದು ಯೂಸ್ ಡಿಸಿಪ್ಲಿನ್ ಇಲ್ಲ. ಆಮೇಲೆ ರೇಷನ್ ಕೊಠಡಿಯಲ್ಲಿ ಧೂಳು, ತುಂಬಾ ಧೂಳು. ಬೆಲ್ಲ ಅಂತೂ ನೋಡೋಂಗೆ ಇಲ್ಲ ಬಿಡ್ರಿ, ಅದು ಯೂಸ್ ಮಾಡೋಕ್ಕೆ ಬರಲ್ಲ, ಅಷ್ಟು ಹಾಳಾಗಿತ್ತೆ. ಆದರೂ ಮಕ್ಕಳು ಎಲ್ಲ ಆಹಾರ ಎಲ್ಲ ಚೆನ್ನಾಗಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ನಾವು ಅದು ಸೇವನೆ ಮಾಡಿದಾಗಲೇ ಗೊತ್ತಾಗೋದು ಊಟ ಚೆನ್ನಾಗಿದೆಯೋ ಇಲ್ಲೋ ಅಂತ. ಆಮೇಲೆ ಡ್ರೈನು ನೀರು ಪಾಸೇ ಆಗಲ್ಲ, ಅಲ್ಲಿ ನೀರು ಹೋಗೋದೇ ಇಲ್ಲ. ತುಂಬ ಅದರಿಂದ ಸೊಳ್ಳೆ ಸ್ಮೆಲ್ಲು, ಅಡುಗೆ ಮನೆ ಹತ್ರ ಇರೋದ್ರಿಂದ ವಾಸನೆ ಭಾಳ ಬರುತ್ತಲ್ಲಿ. ಅದೊಂದು ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ನೀವು ಸ್ವಲ್ಪ ಅದ್ರ ಬಗ್ಗೆ ಹೇಳ್ರಿ. ಪದ್ಧತಿ ಬಗ್ಗೆ ಹೋಗಿದ್ವಿ. ಅಕ್ಕಿ ಎಲ್ಲ ಧೂಳು, ಅಕ್ಕಿ ಎಲ್ಲ ಸಖತ್ತು ಧೂಳು. ಬೆಲ್ಲ ಅಂತ ಯೂಸ್ ಮಾಡೋಕ್ಕೆ ಬರಲ್ಲ ನೋಡಿದ್ವಿ ನಾವು. ಕ್ಲೀನ್ ಮಾಡ್ಕೊಂಡು ನೀವು ರೇಷನ್ ಉಪಯೋಗಿಸ್ರಿ. ಮಕ್ಕಳಿಗೂ ಅಷ್ಟೇ ರೇಷನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀವು ಅಡುಗೆ ಮಾಡಿರಿ. ಏಕೆಂದರೆ ಊಟ ಮಾಡೋದಲ್ಲ, ಎಲ್ಲರೂ ಆರೋಗ್ಯ ಚೆನ್ನಾಗಿರಬೇಕು. ಎಷ್ಟೇ ಕಷ್ಟ ಆಗಲಿ ಕ್ಲೀನ್ ಮಾಡ್ಕೊಂಡೆ ನೀವು ಮಾಡಿರಿ ಆಹಾರದಾನ ಎಲ್ಲ. ಆಮೇಲೆ ಎಷ್ಟು ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿಬಿಡ್ರಿ. ಸಾಂಬಾರೆಲ್ಲ ನೀವೇ ತಯಾರು ಮಾಡಿಬಿಟ್ಟು ಸಾಂಬಾರು ಪುಡಿನ ಆ ಸಾಂಬಾರನ್ನೇ ಬಳಸ್ಬೇಕು ನೀವು. ಮತ್ತೇನಿಲ್ಲ, ಮಕ್ಕಳಿಗೆಲ್ಲ ವಿಚಾರ ಮಾಡಿದೆ. ನೀರು, ಬಿಸಿನೀರು ಬರುತ್ತಾ ಅಮ್ಮ? ಬರುತ್ತಾ? ಬಿಸಿನೀರು, ಕುಡಿಯೋ ನೀರಿಂದು ಸ್ವಲ್ಪ ಮೇಲೆಲ್ಲ ಧೂಳು ಆಗಿತ್ತು, ಅದನ್ನೊಂದು ಕ್ಲೀನ್ ಮಾಡೋಕ್ಕೆ ಹೇಳಿದ್ದೀವಿ. ಮಾಡಿಬಿಡ್ರಿ. ಡೈಲಿ ಕ್ಲೀನ್ ಮಾಡಿರಿ ವಾಟ್ರದ್ದು. ಹಾಂ, ಚರಂಡಿ ಫುಲ್ ಬ್ಲಾಕ್ ಆಗಿದೆ. ಅದನ್ನ ಸ್ವಲ್ಪ ಅದ್ರ ಬಗ್ಗೆ ನೀವು ಕೇರ್ ತಗೊಳ್ರಿ. ಸಂಬಂಧಪಟ್ಟವ್ರಿಗೆ ಹೇಳ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಸ್ಕೊಳ್ರಿ. ನೀರೇ ಪಾಸಾಗಲ್ಲ, ಚರಂಡಿ ನೀರೇ ಪಾಸಾಗಲ್ಲ. ಅಲ್ಲಿ ಅಲ್ಲೇ ಸ್ಟಾಕ್ ಆಗಿತ್ತು. ಅದರಿಂದ ಸೊಳ್ಳೆ, ಅಡುಗೆ ಮನೆ ಬೇರೆ ಹತ್ತಿರ ಇದೆಯಲ್ಲ, ಸ್ಮೆಲ್ ಜಾಸ್ತಿ. ಅದರಿಂದ ಆದಷ್ಟು ಕ್ಲೀನಾಗಿ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ರಿ. ನಾಗರಾಜ್ ಮೀಡಿಯಾ ನೆಟ್ವರ್ಕ್ ಕನ್ನಡ, ಹೊಳಲ್ಕೆರೆ. ಮೀಡಿಯಾ ನೆಟ್ವರ್ಕ್